ನಿನ್ನೆಯ ದಿವಸ ಕನ್ನಡ ಸಾಹಿತ್ಯ ದಿಗ್ಗಜರಲ್ಲಿ ಒಬ್ಬರಾದ, ಕನ್ನಡ ಸಾಹಿತ್ಯವೇ ಅಲ್ಲ ಇಡೀ ವಿಶ್ವ ಸಾಹಿತ್ಯ ಅಂತಲೇ ಹೇಳ್ಬೋದು, ಹುತ್ತುದೆಲೆ ಸಿಗ್ತಾಯಿತ್ತು. ಅದನ್ನು ತೊಗೊಂಬಂದು ಕಟ್ಟಿ ಅದರಿಂದ ಜೀವನ ಮಾಡ್ತಾಯಿದ್ರು. ಅಂಥ ಬಡತನದಲ್ಲಿ ಬೆಳೆದವರು ವಿದ್ಯಾಭ್ಯಾಸ ಮಾಡಬೇಕು ಅಂತ ಬಾಲ್ಯದಲ್ಲಿನೇ ಮನೆಗೆ ಹೋಗ್ತಾರೆ. ಜೀವನ ಸಾಗಿಸಬೇಕು ಅಂತ ಥಿಯೇಟ್ರಲ್ಲಿ ಗೇಟ್ ಕೀಪರ್ ಆಗ್ತಾರೆ. ಇಡೀ ದೇಶದಲ್ಲಿ ಅವರ ಸಾಹಿತ್ಯದ ಮೂಲಕವಾಗಿ ಸಾಹಿತ್ಯವನ್ನು ಬೆಳೆದರು. ಕನ್ನಡ ಭಾಷೆಯನ್ನು ನಷ್ಟವನ್ನು ಅನುಭವಿಸಿದರೂ ಭ್ರಷ್ಟ ವ್ಯವಸ್ಥೆಗೆ ತಲೆಬಾಗಲಿಲ್ಲ. ಯಾರ ತಮ್ಮ ಹೋಗಿ ಜೀವ ಅಂತ ನಿಂತ್ಕೊಳ್ಳಿಲ್ಲ. ಹೆಸರು ಇನ್ನೊಂದು ಮೂರು ಯಾವುದೂ ಅವರು ಬಯಸಲೇ. ಅವ್ರಿಗೆ ಬರುವಂಥ ಏನು ಹಣ ಇದೆ ಅಲ್ಲಿ ಇಲ್ಲಿ ಕೊಡ್ತಾರೆ, ಎಲ್ಲನೂ ಕನ್ನಡ ಶಾಲೆಗಳಿಗೆ, ಬಡ ಮಕ್ಕಳಿಗೆ ಅಂತೇಳಿ ಹಂಚ್ಕೊಳ್ತಾರೆ. ವಿಚಾರ ಸ್ಪಷ್ಟತೆಯಲ್ಲಿ ಗೊಂದಲವಿಲ್ಲ.